ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಬ್ಲಾಗ್ಸ್. ಇವತ್ತು ಪಾಲಕ್ ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪಾಲಕ್ ಸೊಪ್ಪು ಅರ್ಧ ಕಟ್ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು. ಅರ್ಧ ಕಟ್ ಪಾಲಕ್ ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ ಗೋಬಿನ ತೊಗೊಂಡಿದ್ದೀನಿ. ನಾನು ಗೋಬಿನ ಫಸ್ಟು ಬಿಡಿಸಿ ಉಪ್ಪು ನೀರಲ್ಲಿ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ನೀರಲ್ಲಿ ಬೇಯಿಸ್ಬೇಕು. ನೀಟಾಗಿ ಇದು ಮಾಡ್ಕೊಬೇಕು. ಗೋಬಿಲಿ ಚಿಕ್ಕ ಚಿಕ್ಕ ಹುಳ ಇರುತ್ತೆ ನೋಡಿ. ಪಾಲಕ್ನ ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಗೋಬಿನ ಬೇಯಿಸೋಕೆ ಇಕ್ಕೋಣ. ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನು, ಒಂದು ಸ್ವಲ್ಪ ಉಪ್ಪು, ಇದೆರಡನ್ನೂ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೋಬೇಕು ನೋಡಿ. ಇವಾಗ ಪಾಲಕ್ ಬೆಂದಿದೆ. ಪಾಲಕ್ನೆಲ್ಲ ತೆಗ್ದು ಒಂದು ಪಾತ್ರೆಗೆ ಹಾಕಿ ಅದಾರದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲದೇ ಮಕ್ಕಳಿಗೆ ಈ ಥರ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು ನೋಡಿ. ಪಾಲಕ್ ಈ ಥರ ನೈಸಾಗಿ ಪೇಸ್ಟ್ ಮಾಡಿಕೊಂಡು 1 ಕಪ್ ಕಾರ್ನ್ಫ್ಲವರು, 1 ಸ್ಪೂನ್ ಅರಿಶಿನ ಪುಡಿ, 1.5 ಸ್ಪೂನ್ ಖಾರದ ಪುಡಿ, ಚಿಕನ್ ಮಸಾಲ 1 ಸ್ಪೂನು, ಉಪ್ಪು 1 ಸ್ಪೂನು, ರುಬ್ಬಿಕೊಂಡಿರೋ ಅಂಥ ಪಾಲಕ್ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಪಾಲಕ್ನ ಮಸಾಲೆಗೆ ಅರ್ಧ ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 10ರಿಂದ 20 ಕರಿಬೇವಿನ ಎಲೆ, 5-6 ಮೆಣಸಿನ್ಕಾಯಿ, ಇದನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಗೋಬಿ ಬೆಂದಿರೋ ಗೋಬಿನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನೋಡಿ. ತರಿಯಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹೊರಗಡೆ ತಿನ್ನೋದಕ್ಕಿಂತ ಮಕ್ಕಳಿಗೆ ಈ ಥರ ಮನೇಲಿ ಏನಾದರೂ ಮಾಡ್ಕೊಡೋದ್ರಿಂದ ಮಕ್ಕಳನ್ನು ಹೆಲ್ದಿಯಾಗಿರ್ತಾರೆ ನೋಡಿ. ಹೊರಗಡೆ ಯಾವ್ಯಾವ ರೀತಿ ಎಣ್ಣೆಯಲ್ಲಿ ಕರೆದಿರ್ತಾರೋ ಗೊತ್ತಿರೋಲ್ಲ. ನಾವು ಆದಷ್ಟು ಮಕ್ಕಳಿಗೆ ಮನೇಲೇ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಬೇಯಿಸ್ಕೊಂಡಿರೋಂಥ ಗೋಬಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಏನು ಜಾಸ್ತಿ ಕೋಟಿಂಗ್ ಏನು ಅವಶ್ಯಕತೆ ಇಲ್ಲ. ಮಾಮೂಲಿ ಕೋಟಿಂಗ್ ಇಷ್ಟಿದ್ರೆ ಸಾಕು ನೋಡಿ. ನನ್ನ ಮಗ ತರಲೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಕಲಸಿರೋದನ್ನು ಒಂದೊಂದೇ ಬಿಡಬೇಕು. ಎಣ್ಣೆಯಲ್ಲಿ ಗರಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು. ರೋಸ್ಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಪಾಲಕಲ್ಲೂ ಐರನ್ ಕಂಟೆಂಟ್ ಇರುತ್ತೆ ನೋಡಿ. ಮಕ್ಕಳಿಗೆ ಇಷ್ಟ ಆಗೋಂಥ ರೆಸಿಪಿ. ಸಾಯಂಕಾಲ ಟೈಮು ಇಲ್ಲ ಮಳೆ ಬರೋ ಟೈಮಲ್ಲಿ ಕಾಫಿ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಇದು. ಪಾಲಕ್ ಡ್ರೈ ಗೋಬಿ. ಪ್ಲೀಸ್ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.